ಚಿಕ್ಕಬಳ್ಳಾಪುರಕ್ಕೆ ಹೋಗೋಣ. ಇಲ್ಲಿ ಖಾಲಿ ನಿವೇಶನಕ್ಕಾಗಿ ದಾಯಾದಿಗಳು ಹೊಡೆದಾಡಿಕೊಂಡಿದ್ದಾರೆ. ನಡು ಬೀದಿಯಲ್ಲೇ ದೊಣ್ಣೆಗಳಿಂದ ಹಿಡ್ಕೊಂಡು ಬಡದಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಆದಂತಹ ದಾಯಾದಿಗಳ ಕಾಳಗದ ಸ್ಟೋರಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಆಸ್ತಿ ಕುಸ್ತಿ ಆಗಿದೆ. ಟಿ ವೆಂಕಟಾಪುರ ಗ್ರಾಮದಲ್ಲಿ 2 ಕುಟುಂಬಗಳಲ್ಲಿ ಆಸ್ತಿಯ ವಿವಾದ ಇದೆ. ಆ 2 ಕುಟುಂಬಗಳ ಮಧ್ಯೆ ಮಾರಾಮಾರಿ ಆಗಿದೆ. ನಡು ರಸ್ತೆಯಲ್ಲಿ ದೊಣ್ಣೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ. ಅಲ್ಲೊಂದು ಖಾಲಿ ನಿವೇಶನ ಇತ್ತು, ಅಲ್ಲಿಗೆ ದನ ಕಟ್ಟಿ ಹಾಕಿದ್ದಕ್ಕೆ ಖ್ಯಾತೆ ತೆಗೆದಿರೋದು, ಹೊಡೆದಾಟ ಆಗಿರೋದು. ಜಣಿಮಡಗಪ್ಪನ ಮಕ್ಕಳಾದ ಗೋಪಾಲ್ ಮತ್ತು ರಮೇಶ್ ಮೇಲೆ ಹಲ್ಲೆ ಆಗಿದೆ. ರಕ್ತ ಸಂಬಂಧ ಅನ್ನೋದನ್ನು ಮರೆತು ದಾಯಾದಿಗಳಂತೆ ಬೀದಿಯಲ್ಲೇ ಕಿತ್ತಾಡ್ಕೊಂಡಿದ್ದಾರೆ. ವೆಂಕಟರಾಯಪ್ಪ, ಶ್ರೀನಿವಾಸ್, ನಾಗರಾಜ್ ಸೇರಿ 7 ಜನರ ಹಲ್ಲೆ ಆಗಿರೋದು. ಜುಟ್ಟಿ ಹಿಡ್ಕೊಂಡು ಬಡದಾಡ್ಕೊಂಡಿದ್ದಾರೆ ಮಹಿಳೆಯರು. ಗಾಯಾಳುಗಳು ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. No. Buena. ಏನು ಖುಷಿ ಇಲ್ಲ. ನಮ್ಮ ತಾತ ಅಲ್ಲಿದ್ರು, ನಾವು ಚಿಕ್ಕ ಮಕ್ಕಳಾಗ ನಾವು ಹುಟ್ಟಿ ಬೆಳೆದಿರೋ ಒಂದು 30-35 ವರ್ಷದಿಂದ ನಾವು ಇಲ್ಲೇ ಇರೋದು. ನಮ್ಗೆ ಕೊಟ್ಟಿ ಇಲ್ಲ, ಏನಿಲ್ಲ ಸರ್. ನಮ್ದು ಸ್ವಂತ ಸರ್. ಎಲ್ಲ ಒಂದು 15 ದಿನದಿಂದ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಾವು ಕೆಲ್ಸಕ್ಕೆ ಹೋಗಿದ್ರೆ ಎಲ್ಲ ಎತ್ಕೊಂಡು ಬಂದು ಕಟ್ಟಾಕಿ ಚಪ್ರ ಎಲ್ಲ ಹಾಕಿದ್ರು. ಆವಾಗಿಂದ ನಾವು ಹೋಗಿದ್ದೀವಿ. ನಾವು ಹೋದಾಗ ನಮ್ಮನ್ನು ನೋಡಿದು ಆಚೆಗೆ ಕಟ್ಟಾಕಿದ್ದಾರೆ ಸರ್. ಅವ್ರು ಬಂದ್ಬಿಟ್ಟು 31, ಅವ್ರ ಮನೆಯದು 31 ಸರ್ ಹೌಸ್ ಲಿಸ್ಟ್ ನಂಬರ್. ನಮ್ಗೆ ಬಂದ್ಬಿಟ್ಟು 133 ನಮ್ದು ಸರ್. ನಮ್ದು ಪಂಚಾಯತಿಯಿಂದ ನಮ್ಗೆ ಕೊಟ್ಟಿದ್ದಾರೆ. 27 ವರ್ಷ ಹುಡುಗರು ನಮ್ಗೆ ಕೊಟ್ಟಿದ್ದಾರೆ ಸರ್ ಪಂಚಾಯತಿಯಿಂದ. ಸರ್ ಸರ್ಚ್ ಮಾಡಿ ನೋಡಿ ಸರ್. ನಕಲಿ ಆದ್ರೆ ಸರ್ಚ್ ಮಾಡಿ ಅವ್ರಿಗೆ ಗೊತ್ತಾಗಲ್ಲ ಸರ್. ಇಲ್ಲ ಜನ ಸತ್ಯನ ಅಂತ ಹೇಳಿ ಅವ್ರಿಗೆ ಗೊತ್ತಾಗಲ್ಲ ಸರ್. ನಮ್ಗೇನು ಖುಷಿ ಇಲ್ಲ. ನಮ್ಮ ತಾತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ ಫೋನ್ ಸಂಪರ್ಕದಲ್ಲಿ. ಮಲ್ಲಪ್ಪ, ಏನು ಗಲಾಟೆ, ಜೊತೆಗೆ ಇಲ್ಲಿ ಗಾಯಗೊಂಡವರ ಪರಿಸ್ಥಿತಿ ಹೆಂಗಿದೆ? ಅಂದ್ರೆ ಇತ್ತೀಚೆಗೆ ಒಂದು ಜಮೀನು ವಿಚಾರಕ್ಕೆ, ಅಂದ್ರೆ ಸಣ್ಣ ಪುಟ್ಟ ವಿಚಾರಕ್ಕೆ ಎಲ್ಲ ದೊಡ್ಡದು ಮಾಡ್ಕೊಳ್ಳುವಂತ ಪರಿಸ್ಥಿತಿ ಈ ಭಾಗದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಅದರಲ್ಲಿ ವಿಶೇಷ ಏನಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಮೀನು ಬೆಲೆ ಒಂದು ಗಗನಕ್ಕೇರಿದ್ದು, ಇದಕ್ಕೆಲ್ಲ ಕಾರಣ ಅಂತ ಹೇಳೋದು. ಇವತ್ತು ಶಿಡ್ಲಘಟ್ಟ ತಾಲೂಕು ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಟಿ ವೆಂಕಟಾಪುರ ಒಂದು ಗ್ರಾಮದಲ್ಲಿ ಏನು 2 ಕುಟುಂಬಗಳಿದೆ. ಆ ಒಂದು ಕುಟುಂಬಗಳಲ್ಲಿ ಖಾಲಿ ನಿವೇಶನದಲ್ಲಿ ಒಂದು ದನಗಳು ಕಟ್ಟಾಕಿದ್ದಕ್ಕೆ ಆ ಒಂದು ಖ್ಯಾತೆ ತೆಗೆದು ವಿನಾಕಾರಣ ಒಂದು ಈ ಮಟ್ಟಕ್ಕೆ ವಿಕೋಪಕ್ಕೆ ಹೋಗುವಂತ ದೊಣ್ಣೆಗಳಿಂದ ಬಡದಾಡಿಕೊಂಡು ವಿಕೋಪಕ್ಕೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಯ್ತು ಅಂತ ಹೇಳ್ಬೋದು. ಈಗಾಗಲೇ ಗಾಯಾಳುಗಳು ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಮತ್ತೆ ಈಗ ಈ ಸಂಬಂಧ ಶಿಡ್ಲಘಟ್ಟ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆ ಸಹ ಪ್ರಕರಣ ದಾಖಲಾಗಿದೆ. ವಿಶೇಷ ಏನಂದ್ರೆ ಇದರಲ್ಲಿ ಸಹಜವಾಗಿ ಹಳ್ಳಿಗಳಲ್ಲಿ ಒಂದು ಹಳೆ ವೈಷಮ್ಯ ಇರುತ್ತೆ, ಮತ್ತೆ ಸಂಬಂಧಗಳ ನಡುವೆನೆ ಒಂದು ದ್ವೇಷ ಬೆಳ್ಕೊಂಡು ಹೋಗಿರುತ್ತೆ. ಈ ವಿಚಾರ ಏನಂದ್ರೆ ಇದು ಒಂದು ನೆಪ ಅಷ್ಟೇ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಖಾಲಿ ಜಾಗದಲ್ಲಿ ಒಂದು ಹಸು ಕಟ್ಟಾಕಿದ್ರೆ ನೀವು ಬಿಚ್ಚಿ ಅಂತ ಹೇಳ್ಬಿಟ್ಟು, ಇದು ಒಂದು ನೆಪದಲ್ಲಿ ಒಂದು ಹಳೆ ದ್ವೇಷಕ್ಕೆ ಈ ರೀತಿ 2 ಕುಟುಂಬಗಳ ನಡುವೆ ಮಾರಾಮಾರಿ ಆಗಿರುವಂತದ್ದು. ಒಂದು ರೀತಿ ಒಂದು ನಾಗರಿಕ ಸಮಾಜ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಸಮಾಜವೇ ತಲೆ ತೆಗೆಸುವಂತ ಒಂದು ಕೃತ್ಯ ಅಂತ ಘಟನೆ ಅಂತ ಹೇಳ್ಬೋದು. ಏನಂದ್ರೆ ಈ ಸಂಬಂಧ ಈಗ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2 ಕುಟುಂಬಗಳು ಕಟ್ಟಿ ಈಗ ವಿಚಾರಣೆ ನಡೀತಾ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮಲ್ಲಪ್ಪ ಡೀಟೇಲ್ಸ್ಗಾಗಿ.